ಮಹಾಕುಂಭಮೇಳದ ಕಲರವ ಶುರುವಾಗಿದೆ. ಕುಂಭಮೇಳವೆಂದರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಭಕ್ತರು ಕುಂಭಮೇಳಕ್ಕೆ ಬರ್ತಾರೆ. ಈ ವರ್ಷ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಕುಂಭಮೇಳದಲ್ಲಿ ಸಾಧು ಸಂತರು ಕೂಡ ಸೇರಿದ್ದಾರೆ. ಆದರೆ ಇಡೀ ಕುಂಭಮೇಳ ಪ್ರಮುಖ ಆಕರ್ಷಣೆ ಅಂದರೆ ಅದು ನಾಗ ಸಾಧುಗಳು. ಲೌಕಿಕ ಬದುಕಿನ ಕಡೆಗೆ ಕಿರುಗಣ್ಣು ಎತ್ತಿಯೂ ನೋಡದೆ ಅಲೌಕಿಕ ಸಾಧನೆಯಲ್ಲಿ ಮುಳುಗುವ ಈ ನಾಗ ಸಾಧುಗಳು ಯಾರು? ಯಾಕೆ ಈ ನಾಗ ಸಾಧುಗಳು ಬೇರೆ ಸಾಧು ಸನ್ಯಾಸಿಗಳಿಗಿಂತ ಹೇಗೆ ಭಿನ್ನವಾಗಿರ್ತಾರೆ? ಅತ್ಯಂತ ಕಠಿಣ ಸಾಧನೆಗಳಲ್ಲಿ ಜೀವನ ಸಾಗಿಸುವ ನಾಗ ಸಾಧುಗಳು ಕುಂಭಮೇಳದ ವೇಳೆಗೆ ಮಾತ್ರ ಅದೆಲ್ಲಿಂದ ಪ್ರತ್ಯಕ್ಷರಾಗ್ತಾರೆ ಎಂಬ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಾಗ ಸಾಧುಗಳು ಉದ್ದ ಕೂದಲು ಎಷ್ಟರ ಮಟ್ಟಿಗೆ ಅಂದರೆ ದೇಹದುದ್ದಕ್ಕೂ ಕಾಣುವ ಜಟೆ, ಕೈಲಾಸ ಪರ್ವತದಿಂದಲೇ ಇಳಿದು ಬಂದ ಪರಶಿವನ ಜೋಗಿ ರೂಪದಂತೆ ಕಾಡುವ ವರ್ಚಸ್ಸು, ಉಗುರನ್ನು ಕತ್ತರಿಸಲ್ಲ, ಬಟ್ಟೆ ಮೈ ಮೇಲೆ ಹಾಕೋದಿಲ್ಲ, ದಿನಕ್ಕೊಂದು ಹೊತ್ತು ಮುಷ್ಟಿ ಊಟ, ನೀರು ಮತ್ತು ಉಸಿರು ಅಷ್ಟೇ ಆಹಾರ, ದಿನದ ಬಹುಪಾಲು ಒಂಟಿ ಕಾಲಿನಲ್ಲೂ ಇನ್ಯಾವುದೋ ಭಂಗಿಯಲ್ಲಿ ಸಾಧನೆ ಮಾಡುತ್ತಾ ಪರಶಿವನ ಧ್ಯಾನದಲ್ಲಿ ನಿರತರಾಗುವ ನಾಗ ಸಾಧುಗಳ ಸಾಧನೆಯನ್ನು ವಿವರಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂಭ್ರಮ ಶುರುವಾಗಿದೆ. ಕುಂಭಮೇಳದಲ್ಲಿ ಎಲ್ಲರ ಆಕರ್ಷಣೆಯ ಪ್ರಧಾನ ಬಿಂದುವೆ ನಾಗ ಸಾಧುಗಳು. ಮೈಪೂರ್ತಿ ನಗ್ನವಾಗಿರುವ ನಾಗ ಸಾಧುಗಳೇ ಇಲ್ಲಿ ಹೆಚ್ಚು ಕಂಡು ಬರ್ತಾರೆ. ಎಷ್ಟೋ ವರ್ಷಗಳಿಂದ ವಿಭೂತಿಯನ್ನ ಮೆತ್ತಿದ ಮೈಯಲ್ಲಿ ಕಾಣಿಸಿಕೊಳ್ಳುವ ಇವರನ್ನ ಧರ್ಮ ರಕ್ಷಣೆಯ ಕೈಂಕರ್ಯಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡಿರುವ ಸೇನಾನಿಗಳು ಅಂತಲೇ ಪರಿಗಣಿಸಲಾಗುತ್ತದೆ. ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಪೂರ್ಣಗೊಳಿಸಲು ಭೌತಿಕ ಸುಖಗಳನ್ನು ತ್ಯಜಿಸಿ ತಮ್ಮ ಉಳಿದ ಜೀವನವನ್ನು ಮೋಕ್ಷದ ಹುಡುಕಾಟಕ್ಕಾಗಿ ಹಂಬಲಿಸುವ ಈ ನಾಗ ಸಾಧುಗಳು ಆಧ್ಯಾತ್ಮಿಕ ಮತ್ತು ಸನಾತನ ಧರ್ಮ ರಕ್ಷಣೆಯನ್ನೇ ಜೀವನದ ಪರಮ ಗುರಿಯಾಗಿ ಇಟ್ಟುಕೊಂಡಿರ್ತಾರೆ. ನಾಗ ಸಾಧುಗಳು ಎಂದು ಕರೆಯೋದು ಯಾಕೆ? ನಾಗ ಸಾಧುಗಳಲ್ಲಿ ನಾಗ ಎನ್ನುವ ಪದಕ್ಕೆ ಸಂಸ್ಕೃತದಲ್ಲಿ ಪರ್ವತ ಎಂದು ಅರ್ಥ. ಹೀಗಾಗಿ ಪರ್ವತವಾಸಿಗಳಾಗಿರುವ ಈ ಸನ್ಯಾಸಿಗಳನ್ನು ನಾಗ ಸಾಧುಗಳೆಂದು ಕರೀತಾರೆ. ಇವರು ಬಟ್ಟೆ, ಕೌಟುಂಬಿಕ ಬಂಧನವನ್ನು ಸಂಪೂರ್ಣವಾಗಿ ತ್ಯಜಿಸಿರ್ತಾರೆ. ತಪಸ್ಸು, ಧ್ಯಾನ ಮತ್ತು ಬ್ರಹ್ಮಚಾರ್ಯವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಲೇ ಸಾಧನೆಯಲ್ಲಿ ಜೀವನ ಕಳೀತಾ ಇರ್ತಾರೆ. ಜನವಸತಿಯಿಂದ ಸದಾ ದೂರ ಇರುವ ಈ ಸಾಧು ಸಂತರು ಕುಂಭಮೇಳದಂತಹ ವಿಶೇಷ ಸಮಯದಲ್ಲಿ ಮಾತ್ರ ಹೊರಬರ್ತಾರೆ. ನಾಗ ಸಾಧುಗಳು ನಿರಂತರವಾಗಿ ಧ್ಯಾನ ಮಾಡುತ್ತಾ ಸಮಾಜದಿಂದ ದೂರ ಇರುವುದರಿಂದ ದೇವರ ಮುಂದೆ ಪ್ರಮಾಣ ಮಾಡಿರ್ತಾರೆ. ಅಂದರೆ ನಾವು ಸಮಾಜದಿಂದ ದೂರ ಇರ್ತೀವಿ ಅಂತ ಹೇಳಿ ಅವರು ದೇವರ ಮುಂದೆ ಪ್ರಮಾಣವನ್ನು ಮಾಡಿರ್ತಾರೆ. ಹಿಮಾಲಯದತ್ತ ತೆರಳಿದವರು ಅಲ್ಲಿನ ಜನರ ಸುಳಿದಾಟವೇ ಇಲ್ಲದ ಕಾಡು, ಗುಹೆಗಳಲ್ಲಿ ಚಳಿಯೂ ಲೆಕ್ಕಿಸದೆ ಬದುಕು ಸಾಧಿಸುತ್ತಾರೆ. ಅವರದ್ದೇನಿದ್ರೂ ಶಿವನೆಡೆಗೆ ಧ್ಯಾನ, ಆಧ್ಯಾತ್ಮಿಕ ಸಾಧನೆಯ ಕಡೆಗೆ ಮಾತ್ರ ಗಮನ. ಹೀಗೆ ಕಠಿಣ ವ್ರತ ಆಚರಿಸುವರೆಲ್ಲ ಒಟ್ಟಾಗುವ ಸ್ಥಳವೇ ಅದು ಕುಂಭಮೇಳ. ಮೊಘಲ್ ಸೇನೆಯನ್ನ ಸೋಲಿಸಿದ್ದ ನಾಗ ಸಾಧುಗಳ ಸೇನೆ. ನಾಗ ಸಾಧುಗಳ ಉಲ್ಲೇಖ ಇತಿಹಾಸದ ದಾಖಲೆಯನ್ನ ಹಿಡಿಯುತ್ತಾ ಹೋದರೆ ಹರಪ್ಪ, ಮೊಹೆಂಜದಾರು ನಾಗರಿಕತೆಯನ್ನ ತಲುಪ್ತದೆ. ಆ ಕಾಲದ ನಾಣ್ಯಗಳಲ್ಲಿ ಹರಪ್ಪ ಜನರ ಆರಾಧ್ಯ ದೇವರಾಗಿದ್ದ ಶಿವನ ರೂಪವೆಂದು ಪ್ರತಿಪಾದಿಸುವ ಪಶುಪತಿನಾಥನ ಆರಾಧನೆಯಲ್ಲಿ ತೊಡಗಿರುವ ನಾಗಸಾಧುಗಳ ಚಿತ್ರಗಳು ದೊರೆತಿವೆ. ಆ ಕಾಲದಿಂದಲೂ ಶಿವನ ಧ್ಯಾನದಲ್ಲಿ ತೊಡಗಿದ್ದ ಪರಂಪರೆ ನಾಗಸಾಧುಗಳದ್ದು. ಜೊತೆಗೆ ಧರ್ಮ ರಕ್ಷಣೆಗೆ, ವಿಶೇಷವಾಗಿ ಶಿವ ದೇಗುಲಗಳ ರಕ್ಷಣೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿರುವ ಉಲ್ಲೇಖಗಳು ಇತಿಹಾಸದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ಉತ್ತರ ಭಾರತದ ಶಿವ ದೇಗುಲಗಳ ಮೇಲೆ ದಾಳಿಗಳು ನಡೆದಾಗ ನೂರಾರು ದೇವಸ್ಥಾನಗಳು ಮೊಘಲ್ ದಾಳಿಯಿಂದ ರಕ್ಷಿಸಿದ್ದು ಕೂಡ ಇದೇ ನಾಗಸಾಧುಗಳ ಸೇನೆ ಎಂಬ ಉಲ್ಲೇಖವಿದೆ. ನಾಗ ಸಾಧುಗಳು ಅಂದರೆ ಗಂಡಸರು ಮಾತ್ರನಾ? ಹೆಂಗಸರು ಇಲ್ವಾ? ನಾಗ ಸಾಧುಗಳೆಂದರೆ ಕೇವಲ ಗಂಡಸರು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ನಾಗ ಸಾಧುಗಳಾಗಿ ದೀಕ್ಷೆಯನ್ನ ಪಡೆದವರು ಇರ್ತಾರೆ. ಹಾಗೆ ದೀಕ್ಷೆ ಪಡೆಯುವುದಕ್ಕೂ ಮೊದಲು ಎಲ್ಲ ನಾಗ ಸಾಧುಗಳಂತೆ ಕುಟುಂಬದ ಜೊತೆಗಿನ ಸಂಬಂಧಗಳನ್ನು ಅವರು ಕಳೆದುಕೊಂಡಿರ್ತಾರೆ. 6ರಿಂದ 12 ವರ್ಷಗಳ ಕಾಲ ಕಠಿಣ ಬ್ರಹ್ಮಚಾರ್ಯ ಆಚರಿಸಿದ ಮೇಲೆಯೇ ನಾಗ ಸಾಧುವಾಗಲು ಇಚ್ಛಿಸುವ ಹೆಣ್ಣಿಗೆ ದೀಕ್ಷೆ ನೀಡಲಾಗುತ್ತೆ. ಅಲ್ಲದೆ ದೀಕ್ಷೆಗೂ ಮುಂಚಿತವಾಗಿ ತಮಗೆ ತಾವೇ ಪಿಂಡ ಪ್ರದಾನವನ್ನು ಮಾಡಿಕೊಳ್ತಾರೆ. ಈ ಮೂಲಕ ತಮ್ಮ ಹಿಂದಿನ ಬದುಕಿನ ಜೊತೆಗಿನ ಸಂಪೂರ್ಣ ಬಂಧವನ್ನು ಇಲ್ಲಿ ಕಡಿದುಕೊಳ್ತಾರೆ. ಇನ್ನು ನಾಗ ಸಾಧ್ವಿಗಳು ಪುರುಷ ಸಾಧುಗಳಂತೆ ಸಂಪೂರ್ಣ ಬೆತ್ತಲಾಗೋದಿಲ್ಲ. ಬದಲಿಗೆ ತಮ್ಮ ಮೈಮುಚ್ಚುವಂಥ ಗಂಟಿ ಎಂದು ಕರೆಯಲ್ಪಡುವ ಕಾವಿ ಬಣ್ಣದ ಬಟ್ಟೆಯನ್ನು ಹೊದ್ದುಕೊಂಡಿರ್ತಾರೆ. ಇನ್ನು ನಾಗ ಸಾಧ್ವಿಯರನ್ನ ನಾಗ ಮಾತ ಎಂದು ಕೂಡ ಕರೀತಾರೆ. ಸಾಧನೆಯ ಸಮಯದಲ್ಲಿ ನಾಗ ಮಾತೆಯರು ನಾಗ ಸಾಧುಗಳಂತೆ ಒಬ್ಬೊಬ್ಬರಾಗಿ ಗುಹೆಗಳಲ್ಲಿ, ಪರ್ವತ ಶಿಖರಗಳಲ್ಲಿ ವಾಸ ಮಾಡ್ತಾರೆ. ಉಳಿದಂತೆ ತಮ್ಮ ಗುಂಪುಗಳಲ್ಲಿದ್ದಾಗ ಆಕಾರಗಳಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾ ಕಠಿಣ ವ್ರತ ಮುಂದುವರಿಸುತ್ತಾರೆ. ಇನ್ನು ಈ ನಾಗ ಸಾಧುಗಳು ಪರಶಿವನ ಪರಮ ಭಕ್ತರು. ಹಿಮಾಲಯದ ಪರ್ವತದ ಶ್ರೇಣಿಗಳಲ್ಲಿ ವಾಸಿಸುವ ಇವರು ಜನರ ಕಣ್ಣಿಗೆ ಬೀಳುವುದು ಕುಂಭಮೇಳದಲ್ಲಿ ಮಾತ್ರ.
ತ್ರಿಶೂಲಗಳನ್ನು ಕೈಯಲ್ಲಿ ಹಿಡಿದಿರುವ ಇವರು ದೇಹವನ್ನು ಬೂದಿಯಿಂದ ಮುಚ್ಚಿಕೊಂಡಿರ್ತಾರೆ. ಮಹಾಕುಂಭಮೇಳದಲ್ಲಿ ಇವರದು ಅತ್ಯಂತ ಪ್ರಮುಖ ಪಾತ್ರವಿದೆ. ವಿಶೇಷವಾಗಿ ಮಕರ ಸಂಕ್ರಾಂತಿಗೆ ನಡೆಯುವ ಶಾಹಿ ಸ್ನಾನದ ಸಮಯದಲ್ಲಿ ಈ ನಾಗಸಾಧುಗಳು ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಈ ವೇಳೆಗೆ ಭವ್ಯವಾದ ಧಾರ್ಮಿಕ ಮೆರವಣಿಗೆ, ಮಂತ್ರಘೋಷಗಳು ಭಕ್ತಿಯ ಪರಾಕಾಷ್ಠೆಯನ್ನು ಹೆಚ್ಚಿಸುತ್ತದೆ. ಈ ಧಾರ್ಮಿಕ ಸ್ಥಾನವು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗಿಸುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಮಹಾಕುಂಭಮೇಳದಲ್ಲಿ ನಾಗಸಾಧುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಮಹಾಕುಂಭಮೇಳದಲ್ಲಿ ಅವರಿಗೆ ಮೊದಲ ಸ್ನಾನದ ಹಕ್ಕನ್ನು ನೀಡಲಾಗಿದೆ. ಆನಂತರ ಇತರ ಭಕ್ತರಿಗೆ ಪವಿತ್ರ ಸ್ನಾನ ಮಾಡುವ ಅವಕಾಶವನ್ನು ನೀಡಲಾಗುತ್ತದೆ. ಕುಂಭಮೇಳದಲ್ಲಿ ನಾಗಸಾಧುಗಳ ಆಗಮನ ಭಕ್ತರಿಗೆ ಆಶೀರ್ವಾದ ಇದ್ದಂತೆ. ಇಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ನಾಗಸಾಧುಗಳ ಜೀವನ ಸಾಮಾನ್ಯ ಜನರಿಂದ ವಿಭಿನ್ನವಾಗಿರುತ್ತೆ. ಹಿಮಾಲಯದ ದಟ್ಟ ಅರಣ್ಯ, ಬೆಟ್ಟ ಗುಡ್ಡಗಳಲ್ಲಿ, ಗುಹೆಗಳಲ್ಲಿ ವಾಸಿಸುವ, ಸದಾ ಧ್ಯಾನಗಳಲ್ಲಿ ಮುಳುಗುವ, ಹೊರ ಜಗತ್ತಿನಿಂದ ದೂರ ಇರುವ ಈ ಸಾಧುಗಳಿಗೆ ಕುಂಭದ ಸಮಯ ಹೇಗೆ ಗೊತ್ತಾಗುತ್ತೆ ಅನ್ನೋದು. ನಾಗಸಾಧುಗಳು ಹಠ ಸಾಧನೆಗಳಲ್ಲಿ ಬರುವ ರಾಜಯೋಗದ ಅತ್ಯುನ್ನತ ರೂಪವನ್ನು ಅಭ್ಯಾಸ ಮಾಡಿರ್ತಾರೆ. ಸೂರ್ಯನ ಪಥದಿಂದಲೇ ಅವರು ದಿನಾಂಕ ತಿಥಿಗಳನ್ನು ನಿರ್ಧರಿಸಬಲ್ಲರು. ನಕ್ಷತ್ರಗಳ ಚಲನೆಯಿಂದಲೇ ಅವರು ಪಂಚಾಂಗವನ್ನು ತಿಳಿದುಕೊಳ್ಳಬಲ್ಲರು. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಎಲ್ಲರಿಗಿಂತಲೂ ಹೆಚ್ಚು ಪರಿಣಿತರು. ಹೀಗಾಗಿ ನಾಗಸಾಧುಗಳು ಕುಂಭಮೇಳ ನಡೆಯುವ ಸರಿಯಾದ ಸಮಯವನ್ನು ಅರಿತಿರ್ತಾರೆ. ಹೀಗಾಗಿ ಕುಂಭಮೇಳದ ಸರಿಯಾದ ಸಮಯಕ್ಕೆ ಆಗಮಿಸ್ತಾರೆ. ಗಡಿಯಾರ ನೋಡೋದಿಲ್ಲ, ಮೊಬೈಲ್ ಇಲ್ಲವೇ ಇಲ್ಲ, ಪಂಚಾಂಗ ಇಟ್ಟುಕೊಳ್ಳೋದಿಲ್ಲ. ಆದರೂ ಕೂಡ ನಾಗಸಾಧುಗಳು ಸರಿಯಾದ ಸಮಯಕ್ಕೆ ಕುಂಭಮೇಳಕ್ಕೆ ಬಂದೇ ಬರ್ತಾರೆ. ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೂ ಕಾರಣರಾಗ್ತಾರೆ. ಭಕ್ತರಿಗೆ ಆಶೀರ್ವಾದ ನೀಡ್ತಾರೆ. ಹೀಗೆ ನಾಗಸಾಧುಗಳ ಜೀವನ ನಡೆಯುತ್ತೆ. ನಮಸ್ಕಾರ.